ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಲಾಂಗ್ಸ್ಟನ್ ಹ್ಯೂಗಸ್ ರವರ ಹಾರ್ಲೆಮ್ ಈ ಒಂದು ಪದ್ಯದ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಆ್ಯಂಡ್ ಸಮರಿ, ಹಾಗೆ ಈ ಪದ್ಯದ ಒಂದು ಇನ್ನರ್ ಮೀನಿಂಗನ್ನು ಸಹ ಕಲಿಯೋಣ. ಹಾರ್ಲೆಮ್ ಈ ಪದ್ಯದ ಮೂಲಕ ಲಾಂಗ್ಸ್ಟನ್ ಹ್ಯೂಗಸ್ ರವರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ವಾಟ್ ಹ್ಯಾಪನ್ಸ್ ಟು ಅ ಡ್ರೀಮ್ ಡಿಫರ್ಡ್? ಅಂದರೆ ಈ ಕನಸುಗಳನ್ನು ನಾವು ಮುಂದೂಡಿದರೆ, ನನಸು ಮಾಡದೇ ಇದ್ದರೆ ಏನಾಗುತ್ತೆ ಅಂತಕ್ಕಂಥದ್ದು. ಈ ಒಂದು ಪದ್ಯದ ಮೇಯ್ನ್ ಥೀಮ್ ಸಹ ಅದೇ ಆಗಿರುತ್ತೆ. ಅಂದರೆ ಜನರು ತಮ್ಮ ಕನಸುಗಳನ್ನು ನನಸು ಮಾಡಲು ಸಾಧ್ಯವಾಗದೇ ಇದ್ದಾಗ ಅದು ಅವರಿಗೆ ಹಾನಿಕಾರಕವಾಗಬಹುದು ಅಂತಕ್ಕಂತಹ ಮೇಯ್ನ್ ಥೀಮ್ನಲ್ಲಿ ಈ ಪದ್ಯವನ್ನು ಬರೆದಿರ್ತಾರೆ. ಬನ್ನಿ, ಯಾವ ರೀತಿ ಈ ಒಂದು ಪದ್ಯದ ಮೂಲಕ ಅವರು ತಮ್ಮ ಈ ಒಂದು ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಇಲ್ಲಿ ಮೊದಲ ಸಾಲಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ, ವಾಟ್ ಹ್ಯಾಪನ್ಸ್ ಟು ಅ ಡ್ರೀಮ್ ಡಿಫರ್ಡ್? ಅಂದರೆ ಯಾವುದೇ ಒಂದು ಕನಸನ್ನು ನಾವು ಮುಂದೂಡಲ್ಪಟ್ಟರೆ ಅಥವಾ ನನಸು ಮಾಡಿಕೊಳ್ಳದೇ ಇದ್ದರೆ ಅಥವಾ ಅದನ್ನು ಈಡೇರಿಸಲು ಸಾಧ್ಯವಾಗದೇ ಇದ್ದರೆ ಏನಾಗಬಹುದು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಲ್ಲಿ ಅವರ ಕನಸು ಎಂದರೆ ಅಮೇರಿಕನ್ನರ ಆಸೆಗಳು ಮತ್ತು ಅವರ ಆಕಾಂಕ್ಷೆಗಳು. ಅಂದರೆ ಆ ಒಂದು ಆಫ್ರಿಕನ್ ಅಮೇರಿಕನ್ಸ್ ಮೀನ್ಸ್ ಆ ಕಪ್ಪು ಜನಾಂಗದ ಆ ಒಂದು ವರ್ಣಭೇದ ನೀತಿಯಿಂದಾಗಿ ಆ ಜನರ ಕನಸುಗಳು ನನಸಾಗದೆ ಮುಂದಕ್ಕೆ ಹೋಗ್ತಾ ಇದೆ. ಅವು ಮುಂದಕ್ಕೆ ಹೋಗ್ತಾ ಇರೋದ್ರಿಂದ ಏನಾಗಬಹುದು ಅಂತಕ್ಕಂಥದ್ದು ಈ ಸಾಲಿನಲ್ಲಿ ಒಂದು ಹತಾಶ ಭಾವನೆಯನ್ನು ಇಲ್ಲಿ ನಾವು ಕಾಣಬಹುದಾಗಿರುತ್ತೆ. ನಂತರದ ಸಾಲಲ್ಲಿ ಹೇಳ್ತಾರೆ, ಡಸ್ ಇಟ್ ಡ್ರೈ ಅಪ್ ಲೈಕ್ ರೈಸಿನ್ ಇನ್ ದ ಸನ್ ಆರ್ ಫೆಸ್ಟರ್ ಲೈಕ್ ಎ ಸೋರ್ ಆ್ಯಂಡ್ ದೆನ್ ರನ್? ನೋಡಿ, ಈ ಸಾಲುಗಳಲ್ಲಿ ಕೇಳ್ತಾ ಇದ್ದಾರೆ, ಆ ಕನಸು ಮುಂದೂಡಲ್ಪಟ್ಟ ಕನಸು ಏನಾಗಬಹುದು? ಡಸ್ ಇಟ್ ಡ್ರೈ ಅಪ್, ಅದು ಒಣಗಬಹುದೇ, ಬಿಸಿಲಿನಲ್ಲಿ ಒಣಗಬಹುದೇ? ಲೈಕ್ ಎ ರೈಸಿನ್ ಇನ್ ದ ಸನ್, ಯಾವ ರೀತಿ ಅಂದರೆ ಬಿಸಿಲಿನಲ್ಲಿ ಒಣಗಿರ್ತಕ್ಕಂತಹ ದ್ರಾಕ್ಷಿ, ಒಣ ದ್ರಾಕ್ಷಿಯಂತೆ ಆ ಕನಸುಗಳು ಒಣಗಿ ಹೋಗಬಹುದಾ ಅಂತ. ಕನಸು ನನಸಾಗದೆ ಹೋದರೆ ಅದು ಬಿಸಿಲಿನಲ್ಲಿ ಒಣಗಿದ ದ್ರಾಕ್ಷಿಯಂತೆ ತನ್ನ ರಸವನ್ನು ಕಳೆದುಕೊಂಡು ಅದು ನಿಶ್ಶಕ್ತಿಯಿಂದ ಕುಗ್ಗಿ ಹೋಗುತ್ತೆ ಅಂತಕ್ಕಂತಹ ಒಂದು ಅರ್ಥ ಈ ಸಾಲಿನಲ್ಲಿದೆ. ಇಲ್ಲಿ ಕನಸುಗಳು ನಿಧಾನವಾಗಿ ತನ್ನ ಮಹತ್ವ, ತನ್ನ ಶಕ್ತಿಯನ್ನು ಕಳೆದುಕೊಳ್ಳೋದನ್ನು ತಿಳಿಸ್ತಾ ಇದ್ದಾರೆ. ಈ ದೀರ್ಘಕಾಲದ ನಿರಾಶೆ ವ್ಯಕ್ತಿಯನ್ನು ಹೇಗೆ ಕುಂದಿಸುತ್ತೆ ಅಂತಕ್ಕಂಥದ್ರಿಂದ ಸೂಚಿಸ್ತಾ ಇದೆ. ನಂತರ ಆ ಒಂದು ಕನಸು ಆರ್ ಫೆಸ್ಟರ್ ಲೈಕ್ ಎ ಸೋರ್ ಆ್ಯಂಡ್ ದೆನ್ ರನ್, ಅದು ಒಂದು ಹುಣ್ಣಿನಂತೆ ಕೀವು ಸುರಿಯುವಂತೆ ಆಗುತ್ತಾ ಅಂತ ಹೇಳ್ತಾ ಇದ್ದಾರೆ. ಕನಸು ಈಡೇರದೇ ಇದ್ದರೆ ಅದು ಕೀವು ತುಂಬಿದ್ದ ಹುಣ್ಣಿನಂತೆ ಅದು ಒಳಗೊಳಗೆ ಕೊಳೆಯುತ್ತೆ, ಅದರಿಂದ ಕೀವು ಸುರಿಯುವಂತ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆ ಒಂದು ನೋವನ್ನು ಇಲ್ಲಿ ಸೂಚಿಸ್ತಾ ಇದೆ. ಕನಸುಗಳು ನನಸಾಗದೇ ಇದ್ದಾಗ ವ್ಯಕ್ತಿಗಳಲ್ಲಿ ಬರತಕ್ಕಂಥ ಆಕ್ರೋಶ, ಹತಾಶೆಯ ಭಾವನೆಗಳನ್ನು ಈ ಸಾಲುಗಳು ಸೂಚಿಸ್ತಾ ಇದೆ. ಡಸ್ ಇಟ್ ಸ್ಟಿಂಕ್ ಲೈಕ್ ರಾಟನ್ ಮೀಟ್ ಆರ್ ಕ್ರಸ್ಟ್ ಆ್ಯಂಡ್ ಶುಗರ್ ಓವರ್ ಲೈಕ್ ಎ ಸಿರಪಿ ಸ್ವೀಟ್? ನೋಡಿ, ಅದು ಆ ಕನಸು, ನಾವು ನನಸಾಗದ ಕನಸು, ಅದು ಕೊಳೆತ ಮಾಂಸದಂತೆ ಒಂದು ವಾಸನೆಯನ್ನು ಬೀರುತ್ತಾ ಅಂತ ಕೇಳ್ತಾ ಇದ್ದಾರೆ. ಅದು ಕೊಳೆತ ಮಾಂಸದಂತೆ ಆಗುತ್ತಾ? ಮುಂದೂಡಲ್ಪಟ್ಟ ಕನಸು ಕೊಳೆತ ಮಾಂಸದಂತೆ ದುರ್ವಾಸನೆ ಬೀರುತ್ತಾ? ಇದು ಕನಸುಗಳು ನನಸಾಗದೇ ಇದ್ದಾಗ ಉಂಟಾಗುವಂತಹ ಒಂದು ನಕಾರಾತ್ಮಕ, ಒಂದು ನೆಗೆಟಿವ್ ಎಫೆಕ್ಟ್ಸ್ನ ಬಗ್ಗೆ ಹೇಳ್ತಾ ಇದೆ. ನೋಡಿ, ಅದು ಎಷ್ಟು ತೀವ್ರವಾಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದೆ. ನಮಗೆ ನನಸಾಗದ ಒಂದು ಕನಸು ಅಂತಕ್ಕಂಥದ್ದು ಇಟ್ ಈಸ್ ಲೈಕ್ ಎ ರಾಟನ್ ಮೀಟ್, ಸ್ಟಿಂಕ್ ಅಂದರೆ ಆ ದುರ್ವಾಸನೆ, ಕೊಳೆತ ಮಾಂಸದ ದುರ್ವಾಸನೆಯಂತೆ ಆ ನನಸಾಗದ ಕನಸು ಆಗತ್ತೆ. ಆರ್ ಕ್ರಸ್ಟ್ ಆ್ಯಂಡ್ ಶುಗರ್ ಓವರ್ ಲೈಕ್ ಎ ಸಿರಪಿ ಸ್ವೀಟ್, ಅಥವಾ ಅದು ಸಿಹಿ ಜೇನಿನಂತೆ ಗಟ್ಟಿ ಆಗಬಹುದಾ ಅಂತ. ಕನಸು ನನಸಾಗದೇ ಇದ್ದಾಗ ಅದು ಮೇಲ್ನೋಟಕ್ಕೆ ಚೆನ್ನಾಗಿ ಕಾಣ್ತಾ ಇರುತ್ತೆ, ಅದರ ಒಳಗೊಳಗೆ ಅದು ಬೇರೆ ಥರನೇ ಇರುತ್ತೆ. ಅದರ ಮೇಲೆ ಒಂದು ಸ್ವೀಟನ್ನು ಲೇಯರನ್ನು ಹಾಕಿದ ಹಾಗೆ, ಶುಗರ್ ಓವರ್, ಅದನ್ನ ಒಂದು ಸಿರಪ್, ತುಂಬ ಹಳೆಯ ಕಾಲದ ಕೆಟ್ಟೋಗಿರ್ತಕ್ಕಂಥ ಸಿರಪ್ನ ಮೇಲೆ ಏರ್ಪಡ್ತಕ್ಕಂಥ ಒಂದು ಶುಗರ್ ಲೇಯರ್ ಥರ ಆಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಇದು ನೋವನ್ನು ಮರೆಮಾಚುವಂತಹ ಒಂದು ಪ್ರಯತ್ನವನ್ನು ಸೂಚಿಸುತ್ತೆ. ಹೊರಗಿನ ನೋಟ ನೋಡಿದ್ರೆ ತುಂಬ ಒಂದು ಸಿರಪ್ ಲೇಯರ್, ಶುಗರ್ ಲೇಯರ್ ಕಾಣ್ತಾ ಇರುತ್ತೆ, ಆದರೆ ಒಳಗಡೆ ಅದು ಓಲ್ಡ್ ಸಿರಪ್ ಆಗಿರುತ್ತೆ. ಅಂದರೆ ಹೊರಗಿನ ನೋಟವು ಒಳಗಿನ ಭಾವನೆಗಳನ್ನು ಮರೆಮಾಚಿಬಿಟ್ಟಿರುತ್ತೆ. ಆ ಕನಸು ಹೊರಗಡೆ ಬರೋದಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಮೇ ಬಿ ಇಟ್ ಜಸ್ಟ್ ಸ್ಯಾಗ್ಸ್ ಲೈಕ್ ಎ ಹೆವಿ ಲೋಡ್
ಆರ್ ಡಸ್ ಇಟ್ ಎಕ್ಸ್ಪ್ಲೋಡ್? ನೋಡಿ, ಇಲ್ಲಿ ಅವರು ಕೇಳ್ತಾ ಇದ್ದಾರೆ, ಮೇ ಬಿ ಇಟ್ ಜಸ್ಟ್ ಸ್ಯಾಗ್ಸ್, ಅದು ಕುಸಿದಂತೆ ಹೋಗ್ತಾ ಇರುತ್ತೆ, ಅದು ಕುಸಿದಂತೆ ಹೋಗ್ತಾ ಇರುತ್ತೆ ಲೈಕ್ ಭಾರವಾದಂತಹ ಒಂದು ಲೋಡಿಂದ. ಕನಸು ಈಡೇರದೇ ಇದ್ದರೆ ಅದು ಭಾರವಾದಂಥ ಹೊರೆಯಂತೆ ನಮ್ಮನ್ನು ಕುಸಿತಾ ಇರುತ್ತೆ, ಮೀನ್ಸ್ ಕುಗ್ಗಿಸ್ತಾ ಹೋಗ್ತಾ ಇರುತ್ತೆ. ಇದು ಒಂದು ನಿರಾಸೆ ಮತ್ತು ಭರವಸೆಯನ್ನು ಕಳೆದುಕೊಳ್ತಕ್ಕಂಥ ಭಾವನೆಯನ್ನು ಈ ಸಾಲು ಸೂಚಿಸ್ತಾ ಇದೆ. ನಮ್ಮ ಕನಸುಗಳ ಭಾರ ಹೊರೆಯಾದಂತೆ ಹೋಗ್ತಾ ಇದ್ದಂತೆ ಅವು ನಮಗೆ ಒಂದು ರೀತಿ ನಿರಾಸೆಯನ್ನು ತೋರಿಸುತ್ತೆ, ನಮ್ಮನ್ನು ಅವು ಕುಗ್ಗಿಸ್ತಾ ಹೋಗುತ್ತೆ. ಕೊನೆಗೆ ಆರ್ ಡಸ್ ಇಟ್ ಎಕ್ಸ್ಪ್ಲೋಡ್, ಅಥವಾ ಅದು ಸ್ಫೋಟಗೊಳ್ಳುತ್ತಾ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಕೊನೆಯಲ್ಲಿ ಕವಿ ಕೇಳ್ತಾ ಇರ್ತಕ್ಕಂಥಗಳು, ಆ ಕನಸುಗಳು ನನಸಾಗದೇ ಇದ್ದಾಗ ಅವು ಕೋಪ ಅಥವಾ ದಂಗೆಯ ರೂಪದಲ್ಲಿ ಸ್ಫೋಟಗೊಳ್ತವೆ. ಇದು ಒಂದು ದೀರ್ಘಕಾಲವಾದಂತಹ ನಿರಾಸೆ ಮತ್ತು ಹಿಂಸಾತ್ಮಕ ಪ್ರತಿಭಟನೆಗೆ ಕಾರಣವಾಗಬಹುದು ಎಂಬುದನ್ನು ಸೂಚಿಸ್ತಾ ಇದೆ. ಇದು ಒಂದು ಎಚ್ಚರಿಕೆಯ ಪ್ರಶ್ನೆಯಾಗಿದೆ. ಅಂದರೆ ಇಲ್ಲಿ ಕಪ್ಪು ಜನರು ವರ್ಣಭೇದ ನೀತಿ ಅವುಗಳನ್ನು ಹೋಗಲಾಡಿಸಿ ತಮ್ಮ ಒಂದು ಕನಸನ್ನು ಹೋಗಲಾಡಿಸಬೇಕು ಅನ್ನತಕ್ಕಂಥ ಕನಸನ್ನು ಕಟ್ಟಿದ್ದಾರೆ. ಆದರೆ ಕನಸನ್ನು ಮುಂದೆ ತೊಗೊಂಡು ಹೋಗ್ತಾನೇ ಇದ್ದಾರೆ. ಆ ಹೋಗ್ತಾ ಇರೋದ್ರಿಂದ ಕೊನೆಯಲ್ಲಿ ಅದು ಎಕ್ಸ್ಪ್ಲೋಡ್, ಅದು ಒಂದು ಬರ್ಸ್ಟ್ ಆಗ್ಬೋದು. ಆ ಕನಸುಗಳನ್ನು ನನಸು ಮಾಡ್ಕೊಳ್ಳೋದಕ್ಕೆ ಒಂದು ಹಿಂಸಾತ್ಮಕವಾದಂತಹ ರೂಪವನ್ನು ಪಡಿಬಹುದು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಅಂದರೆ ತಮ್ಮ ಕನಸುಗಳು ನಾವು ಹೆಚ್ಚು ಕಾಲ ಇಟ್ಕೊಂಡಷ್ಟು ಅದು ನಮಗೆ ಹಾನಿಕಾರಕ, ಆದರೆ ಅವು ಮುಂದೊಂದು ದಿನ ಬರ್ಸ್ಟ್ ಆಗ್ಬೋದು. ಅದು ಬರ್ಸ್ಟ್ ಆದಾಗ ಹಿಂಸಾತ್ಮಕ ಪ್ರತಿಭಟನೆಗೆ ತಿರುಗುತ್ತೆ. ಅಂದರೆ ಆ ಕಪ್ಪು ಜನರು ತಮ್ಮ ಕನಸುಗಳನ್ನು ಇನ್ನೂ ಹಾಗೆ ಮುಂದೂಡಲ್ಪಟ್ಟಿದ್ದಾರೆ. ಅದು ಮುಂದೊಂದು ದಿನ ಬರ್ಸ್ಟ್ ಆಗುತ್ತಾ, ಅದು ದಂಗೆ ರೂಪವನ್ನು ಪಡ್ಕೊಳ್ಳುತ್ತಾ, ಪ್ರತಿಭಟನೆಯ ರೂಪಕ್ಕೆ ತಿರುಗುತ್ತಾ ಅಂತಕ್ಕಂತಹ ಒಂದು ಪ್ರಶ್ನೆಯನ್ನು ಈ ಒಂದು ಪದ್ಯ ಹರ್ಲೆಮ್ ಮೂಲಕ ಲಾಂಗ್ಸ್ಟನ್ ಹ್ಯೂಗಸ್ರವರು ಕೇಳ್ತಾ ಇದ್ದಾರೆ. ಇದು ಈ ಒಂದು ಹರ್ಲೆಮ್ ಪದ್ಯದ ಕನ್ನಡದ ಒಂದು ಎಕ್ಸ್ಪ್ಲನೇಷನ್ ಆಗಿದೆ. ಹಾಗೆ ಇಂಗ್ಲೀಷ್ ಸಮರಿ PDF ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಮತ್ತು ಲರ್ನ್ ಈಸಿಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ನಾವು ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.